ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿ ಟೇಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಎಕ್ಸೈಟಿಂಗ್ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮಿನಿಯೇಚರ್ ಟ್ರೈನ್. ದೊಡ್ಡವ್ರಿಗೆ ಹಾಗೂ ಮಕ್ಕಳಿಗೆ ಎಲ್ಲರಿಗೂ ತುಂಬ ಎಕ್ಸೈಟಿಂಗ್ ಆಗಿರೋ ಪ್ಲೇಸು. ಬನ್ನಿ ಏನಿದು ಅಂತ ನೋಡೋಣ. ಸ್ನೇಹಿತರೆ, ನಾವು ಟ್ರೈನ್ ಮೇಲೆ ರೈಡ್ ಮಾಡ್ತೀವಿ. ಅದಕ್ಕೆ ಮೊದಲು ಟಿಕೆಟ್ ತೊಗೊಳ್ಬೇಕು. ನಾವಿಲ್ಲಿ ಟಿಕೆಟ್ ಕೌಂಟರ್ಗೆ ಬಂದಿದ್ದೀವಿ. ಫಸ್ಟು ಟಿಕೆಟ್ ತೊಗೊಂಡು ಆಮೇಲೆ ಲೈನಲ್ಲಿ ನಿಂತ್ಕೋಬೇಕು. ಇವತ್ತು ಬಿಸಿಲು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಜನ ಬಂದಿದ್ದಾರೆ. ತುಂಬ ದೊಡ್ಡ ಲೈನ್ ಇದೆ. ಐ ಥಿಂಕ್ ಅರೌಂಡ್ 1 hour ಆಗುತ್ತೆ ನಾವು ಟ್ರೈನ್ ರೈಡ್ ಕೂತ್ಕೊಳ್ಳೋದಕ್ಕೆ. ಈಗ ನಾವು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಹೀಗೆ ನಾನು ನಿಮಗೆ ಎಲ್ಲ ಟ್ರೈನ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಇಲ್ಲಿ ಬೇರೆ ಬೇರೆ ಥರದ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಡಿಸೈನ್ ಇರೋ ಟ್ರೈನ್ಗಳಿದ್ದಾವೆ. ಇದು ಬರ್ನಬಿ ಸಿಟಿಯಲ್ಲಿ ಇದನ್ನು ಮ್ಯೂಸಿಯಮ್ನ ಮಾಡಿರೋದು. ಇದಕ್ಕೆ ಬರ್ನಬಿ ಸೆಂಟ್ರಲ್ ರೈಲ್ವೆ ಮ್ಯೂಸಿಯಂ ಅಂತ ಹೇಳ್ತಾರೆ. ಇಲ್ಲಿ ಟ್ರೈನ್ಗಳು ಹೇಗೆ ಓಡುತ್ತೆ ಅನ್ನೋದು ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ನೀರಿನಿಂದ ಓಡುತ್ತೆ. ನೀರಿನಿಂದ ಹೇಗೆ ಅಂದರೆ, ಇದು ವಾಟರ್ ಸ್ಟೀಮ್ ಇಂಜಿನ್ ಇದೆ. ಅದನ್ನು ವಾಟರ್ ಸ್ಟೀಮ್ ಇಂಜಿನ್ ಸಹಾಯದಿಂದ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಹಾಗೂ ದೊಡ್ಡವರು ಎಲ್ಲರೂ ಕುತ್ಕೊಂಡು ಹೋಗ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಎಕ್ಸೈಟಿಂಗ್ ಆಗಿದೆ. ಇದು 1929ರಲ್ಲಿ ಬರ್ನಬಿ ಮಾಡೆಲ್ ರೈಲ್ವೆ ಇಂಜಿನಿಯರ್ಸ್ ಇರ್ತಾರಲ್ಲ, ಅವರು ಬಿಲ್ಡ್ ಮಾಡಿದರು. 1993ರಿಂದ ಅಂದರೆ 30 ವರ್ಷದಿಂದ ಇದನ್ನು ಪಬ್ಲಿಕ್ ಆಕ್ಸೆಸ್ ಕೊಟ್ಟಿದ್ದಾರೆ. ಅಂದರೆ ನಾವುಗಳು ಇದ್ರ ಮೇಲೆ ಕೂತ್ಕೊಂಡು ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ಬೋದು. ಆ ಥರ ಈಗ ನಾವು ಟ್ರೈನ್ನಲ್ಲಿ ಕೂತ್ಕೊಳ್ಳೋ ಟೈಮ್ ಬಂದು ನಾವು ಈಗ ಎಲ್ಲರೂ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಎಲ್ಲ ಕೂತ್ಕೊಂಡು ರೈಡ್ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಎಷ್ಟು ಸಣ್ಣದಾಗಿದೆ ನೋಡಿ ಟ್ರ್ಯಾಕು. ಇದು 7 to 8 inches ಇರಬೇಕು ಅಷ್ಟೇ. ಅಷ್ಟು ಚಿಕ್ಕದಾಗಿದೆ. ಇದ್ರ ಮೇಲೆ ನಾವೆಷ್ಟು ಜನ ಟ್ರೈನು ಪ್ಲಸ್ ನಾವೆಷ್ಟು ಜನ ಕೂತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅವರು ಎಷ್ಟು ಚೆನ್ನಾಗಿ ಇದನ್ನು 30 ವರ್ಷಗಳಿಂದ ಮೇಂಟೈನ್ ಮಾಡಿದ್ದಾರೆ. 30 ವರ್ಷಗಳಿಂದನೂ ಪಬ್ಲಿಕ್ ಆಕ್ಸೆಸ್ ಕೊಟ್ಟಿದ್ದಾರೆ. ಈಗ ಮುಂದೆ ಒಂದು ಟನಲ್ ಬರ್ತಾ ಇದೆ. ಇದು ಎಷ್ಟು ಒರಿಜಿನಲ್ ಆಗಿದೆ ನೋಡಿ. ನಾವು ನಾರ್ಮಲಾಗಿ ಟ್ರೈನಲ್ಲಿ ಹೋಗುವಾಗ ಹೇಗೆ ಬಿಲ್ಡ್ ಮಾಡಿರ್ತಾರೋ ಟನಲ್ಸ್ನೆಲ್ಲ, ಹಾಗೆ ಇದನ್ನು ಕೂಡ ನೋಡ್ಬೋದು. ನಾವು ಒಳಗಡೆ ಹೋಗ್ತಾ ಇದ್ವಿ, ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ವಿ. ಸೇಮ್ ಅದೇ ನಾವು ಒರಿಜಿನಲ್ ಟ್ರೈನಲ್ಲಿ ಕುತ್ಕೊಂಡಾಗ ನಮಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಈ ಟ್ರೈನಲ್ಲೂ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಏನು ವ್ಯತ್ಯಾಸ ಅಂದರೆ, ನಾವು ಒರಿಜಿನಲ್ ಟ್ರೈನಲ್ಲಿ ಒಳಗಡೆ ಕೂತ್ಕೊಂಡಿರ್ತೀವಿ. ಇಲ್ಲಿ ಓಪನ್ ಆಗಿ ಸ್ಪೇಸಲ್ಲಿ ಕೂತ್ಕೊಂಡು ಎಲ್ಲವನ್ನು ನೋಡ್ತಾ ಇರ್ತೀವಿ. ಗಿಡ ಮರ ಸುತ್ತಮುತ್ತ ಎಲ್ಲ ನೀಟಾಗಿ. ನನ್ನ ಮಗಳಂತೂ ಫುಲ್ ಎಕ್ಸೈಟಿಂಗ್ ಆಗಿ ಟ್ರೈನ್ ರೈಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅವಳ ಜೊತೆಗೆ ನಾವು ಹೊರಗಡೆ ಬಂದಿದ್ವಲ್ಲ, ಈ ಟ್ರೈನ್ ರೈಡ್ ನಮಗೂ ಅಂತ ಹೊಸದಾಗಿತ್ತು. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ
ನಾವು ಹಿಂದೆ ಕೂತ್ಕೊಂಡಿದ್ವಿ. ಮುಂದೆ ಹೇಗೆ ಜನರು ಕೂತ್ಕೊಂಡಿದ್ದಾರೆ, ಎಷ್ಟು ಜನ ಕೂತ್ಕೊಂಡಿದ್ದಾರೆ ನೋಡಿ, ತುಂಬ ಜನ ಕೂತ್ಕೊಂಡಿದ್ದಾರೆ. ನಾವು ಹಿಂದೆ ಕೂತ್ಕೊಂಡಿದ್ವಿ. ಇಲ್ಲಿ ಸ್ಟಾಪ್ ಮಾಡಿದರು ಟ್ರೈನ್ನ, ಯಾಕಂದರೆ ಇನ್ನೊಂದು ಟ್ರೈನ್ ಕ್ರಾಸಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇನ್ನೊಂದು ಟ್ರೈನ್ ಕ್ರಾಸ್ ಆದ ತಕ್ಷಣ ನಮ್ಮ ಟ್ರೈನ್ ಮತ್ತೆ ಶುರು ಆಯಿತು. ಸೇಮ್ ಲೈಕ್ ಒರಿಜಿನಲ್ ಟ್ರೈನ್ ಹೇಗೆ ವರ್ಕ್ ಆಗುತ್ತೋ ಅದೇ ಥರ ಸೇಮ್ ಟು ಸೇಮ್ ಎಲ್ಲ ಇರುತ್ತೆ. ಈಗ ನಮ್ಮ ಟ್ರೈನ್ ರೈಡ್ ಎಂಡ್ ಆಗ್ತಾ ಇದೆ. ನಾವು ಈ ಟ್ರೈನ್ ರೈಡ್ ಆದ ತಕ್ಷಣ ನಾವು ಇನ್ನೊಂದು ಪ್ಲೇಸ್ನಲ್ಲಿದ್ದ, ಅಂದರೆ ಇದೇ ಪ್ಲೇಸ್ನಲ್ಲಿ ಇನ್ನೊಂದು ಕಡೆ ಚಿಕ್ಕ ಸ್ಮಾಲ್ ಮಾಡೆಲ್ ಟ್ರೈನ್ಗಳನ್ನ ಮಕ್ಕಳಿಗೋಸ್ಕರ ಡಿಸ್ಪ್ಲೇ ಮಾಡಿದರು. ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ಎಷ್ಟು ಚಿಕ್ಕದಾಗಿದೆ ನೋಡಿ ಟ್ರೈನ್ಗಳು, ಎಷ್ಟು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಇಲ್ಲಿ ಕೂಡ ಈ ಮಾಡೆಲ್ ಡಿಸ್ಪ್ಲೇ ಮಾಡಿದಾರಲ್ಲ, ಇಲ್ಲಿ ಕೂಡ ಟನಲ್ಸ್ ಆಗಲಿ ಬ್ರಿಡ್ಜ್ ಆಗಲಿ ಎಲ್ಲವನ್ನ ತುಂಬ ಒರಿಜಿನಲ್ ಆಗಿ ಕಾಣಿಸೋ ಥರನೇ ಬಿಲ್ಡ್ ಮಾಡಿದರು. ಇದು ರೈಲ್ವೆ ಸ್ಟೇಷನ್ ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದೆ, ಎಷ್ಟು ಸಣ್ಣದಾಗಿ ಎಲ್ಲವನ್ನೂ ಒಂದೂ ಬಿಡದೆ ನಿಜವಾಗ ಕಾಣೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ ಟ್ರ್ಯಾಕ್ಗಳು ಮಾಡಿದ್ದಾರೆ. ಈ ಟ್ರ್ಯಾಕ್ಗಳು ಅರೌಂಡ್ 2 to 3 ಇಂಚಸ್ ಇರಬೇಕು ಅಷ್ಟೇ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಇಲ್ಲಿ ಮನೆಗಳೆಲ್ಲ ಮಾಡಿದ್ದಾರೆ. ನೀವು ಕೂಡ ಈ ಟ್ರೈನ್ ರೈಡ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ.